ಏಪ್ರಿಲ್ 4ನೇ ತಾರೀಕು ಕನ್ನಡಿಗರ ವಿಜಯ ದಿನವನ್ನಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿದ್ದೀವಿ. ಕನ್ನಡಿಗರ ಭದ್ರಕೋಟೆ ಅಂತ ಹೇಳಿ ಹೆಸರಾಗಿರ್ತಕ್ಕಂತಹ ಈ ಒಂದು ಭುವನೇಶ್ವರಿ ನಗರದ ಈ ಒಂದು ಬೆಟ್ಟಮ್ಮ ವೃತ್ತದಲ್ಲಿ ಇವತ್ತು ತಾಯಿ ಭುವನೇಶ್ವರಿ ಪೂಜೆಯೊಂದಿಗೆ ಕನ್ನಡ ಬಾವುಟ ಆರೋಹಣದೊಂದಿಗೆ ಪರಮೇಶ್ವರ ಪುಲಿಕೇಶಿಯ ಭಾವಚಿತ್ರಕ್ಕೆ ಹೂವಿನ ಸಮರ್ಪಣೆ ಮಾಡುವ ಮೂಲಕ ಕನ್ನಡಿಗರ ವಿಜಯ ದಿನಕ್ಕೆ ನಾವು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಕನ್ನಡಿಗನನ್ನ ಕೆಣಕಿ ಉಳಿದವರಿಲ್ಲ. ಇದು ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ವಿಷಯ. ಇಡೀ ದಕ್ಷಿಣ ಭಾರತವನ್ನ ಗೆಲ್ಲಬೇಕು ಅಂತ ಹೇಳಿ ದುರಾಸೆಯಿಂದ ಉತ್ತರ ಭಾರತದ ಹರ್ಷವರ್ಧನ ದಾಳಿ ಮಾಡ್ತಾನೆ. ಆ ದಾಳಿನ ಸಮರ್ಥವಾಗಿ ನರ್ಮದಾ ನದಿ ತೀರದಲ್ಲೇನೆ ಹಿಮ್ಮೆಟ್ಟಿಸಿ ಅವನ ಅಹಂಕಾರವನ್ನು ಮುರಿದವನು ನಮ್ಮ ವೀರ ಕನ್ನಡಿಗ ಇಮ್ಮಡಿ ಪುಲಿಕೇಶಿ. ಅದು ನಾವು ಕನ್ನಡಿಗರು ಅನ್ನೋದನ್ನ ಯಾವತ್ತೂ ಕೂಡ ಮರಿಬಾರದು. ಯಾವುದೇ ಒಂದು ಇತಿಹಾಸ ತಗೊಳ್ಳಿ, ಕನ್ನಡಿಗರು ಎದುರು ಓಡಿದವರಲ್ಲ. ಆದ್ರೆ ಇವತ್ತು ಈ ಒಕ್ಕೂಟಕ್ಕೆ ಒಂದು ಒಳ್ಳೆಯ ಆಶಯದೊಂದಿಗೆ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಸೇರಿದ್ದೀವಿ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನೇ ಸಾರ್ವಭೌಮ, ಹಾಗೆ ಸ್ವತಂತ್ರ ಬಯಸುವಂತವರು. ಕನ್ನಡಿಗರು ಯಾವತ್ತೂ ಕೂಡ ಸ್ವತಂತ್ರರು. ಎಲ್ಲಿ ನನ್ನ ಸ್ವತಂತ್ರಕ್ಕೆ ಧಕ್ಕೆ ಆಗತ್ತೆ ಅನ್ನೋ ಒಂದೇ ಒಂದು ಸ್ವಾಭಿಮಾನದಿಂದ ಆ ಇಮ್ಮಡಿ ಪುಲಿಕೇಶಿ ಯಾವತ್ತೂ ಸೋಲನ್ನರಿಯಾದಂತ ಕನೌಜಿನ ಹರ್ಷವರ್ಧನನ್ನ ಯುದ್ಧದಲ್ಲಿ ಸೋಲಿಸಿ ಪರಮೇಶ್ವರ ಅಂತ ಹೇಳಿ ಬಿರುದಾಂಕಿತನಾಗ್ತಾನೆ. ಅದೇ ಈ ಏಪ್ರಿಲ್ 4. ಆದ್ರೆ ಇವತ್ತು ನಾವು ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ. ಆದ್ರೆ ಭಾಷಾ ಹೇರಿಕೆಯನ್ನ, ಭಾಷಾ ತಾರತಮ್ಯವನ್ನ ಕನ್ನಡಿಗರು ಯಾವತ್ತೂ ಕೂಡ ಒಪ್ಪಲ್ಲ. ಈ ಹಿಂದಿ ಹೇರಿಕೆನ ನಾವು ಸಮರ್ಥವಾಗಿ ಓಡಿಸಲೇಬೇಕು ರಾಜ್ಯದಿಂದ. ಇಲ್ಲ ಅಂತ ಹೇಳಿದ್ರೆ ಕನ್ನಡಿಗರು ಮುಂದೆ ಗುಲಾಮರಾಗಿ ಬದುಕಬೇಕಾದಂತ ಪರಿಸ್ಥಿತಿಗಳನ್ನ ತಂದಿಟ್ಟುಬಿಡ್ತಾರೆ. ಆ ಕಾರಣಕ್ಕಾಗಿ ಈ ಒಂದು ಕನ್ನಡಿಗರ ವಿಜಯ ದಿನವನ್ನ ಇವತ್ತೇನು ಬ್ಯಾಂಕ್ಗಳಲ್ಲಿ ನಮಗೆ ಕನ್ನಡದಲ್ಲಿ ಸೇವೆ ಸಿಗ್ತಾ ಇಲ್ಲ ಮತ್ತು ನಮ್ಮ ಭಾಷೆಗೆ ಸಂವಿಧಾನದ ವಿಧಿ 343, 348 ಮತ್ತು 351ರಲ್ಲಿ ಹಿಂದಿಗೆ ಯಾವ ರೀತಿಯಾದಂತ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೂಡ ಕನ್ನಡಕ್ಕೂ ಕೊಡಬೇಕು ಅಂತ ಹೇಳಿ ನಾವು ಈ ಕನ್ನಡಿಗರ ವಿಜಯ ದಿನದಿಂದ ನಾವು ಆಗ್ರಹಿಸ್ತಿದ್ದೀವಿ. ಕನ್ನಡಿಗರಿಗೆ ರಾಜಕೀಯ ಪ್ರಾಬಲ್ಯ ಇರಲೇಬೇಕು. ಆ ಒಂದು ಇತಿಹಾಸದಲ್ಲಿ 1500 ವರ್ಷಗಳ ಕಾಲ ನಿರಂತರವಾಗಿ ಈ ದೇಶವನ್ನು ಆಳ್ವಿಕೆ ಮಾಡ್ಕೊಂಡ್ ಬಂದಿರೋರು ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ ಅದು ಕನ್ನಡಿಗರು. ಯಾರಾದ್ರೂ ದಾಳಿಕೋರರನ್ನ ಹಿಮ್ಮೆಟ್ಟಿಸಿ ತನ್ನ ಪ್ರಜೆಗಳನ್ನ ಸಾಕಿದರೆ ಸಲಹಿದ್ದಾರೆ ಅಂತ ಹೇಳಿದ್ರೆ ಅದು ವೀರ ಕನ್ನಡಿಗರು ಮಾತ್ರ. ಅದು ಇತಿಹಾಸದಲ್ಲಿ ಉಳಿದಿರ್ತಕ್ಕಂಥ ಸತ್ಯ. ಅದನ್ನ ಯಾರು ಕೂಡ ಸುಳ್ಳು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಯಾರ್ಯಾರು ನಾವು ಮೆರೆಸೋದಲ್ಲ. ನಮ್ಮಲ್ಲಿ ಸಾರ್ವಭೌಮರಿದ್ದಾರೆ. ಇಲ್ಲೇ ಕೂತ್ಕೊಂಡು ಇರಾನಿಂದ ಕಪ್ಪ ಕಾಣಿಕೆನ ತರಿಸ್ಕೊಟ್ಟಿದ್ದಂತ ಇಮ್ಮಡಿ ಪುಲಿಕೇಶಿನ ನಾವು ನೆನೆಸ್ಕೋಬೇಕು. ಇವತ್ತು ಏನು ಮಹಾರಾಷ್ಟ್ರದ ತಾಣೆ ಹತ್ರ ಅರಬ್ ದಾಳಿಕೋರರನ್ನ ಸಮರ್ಥವಾಗಿ ಎದುರಿಸಿ ಹಿಮ್ಮೆಟ್ಟಿಸಿದವನು ನಮ್ಮ ಈ ಇಮ್ಮಡಿ ಪುಲಿಕೇಶಿ. ಆ ಒಂದು ಸ್ವಾಭಿಮಾನವನ್ನ ಪ್ರತಿಯೊಬ್ಬ ಕನ್ನಡಿಗನು ಕೂಡ ತನ್ನ ರಕ್ತದ ಕಣಕಣದಲ್ಲೂ ಕೂಡ ಬೆಳೆಸ್ಕೋಬೇಕಂತ ಹೇಳಿ ಇನ್ಮುಂದೆ ಪ್ರತಿ ವರ್ಷ ಏಪ್ರಿಲ್ 4ರಂದು ಕನ್ನಡಿಗರ ವಿಜಯ ದಿನವನ್ನ ನಾವು ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ, ಅಭಿಮಾನದಿಂದ ಆಚರಿಸಬೇಕಂತ ಹೇಳಿ ತಮ್ಮಲ್ಲಿ ಕಣಕಳೇನಿಯಾಗಿ ಮನವಿ ಮಾಡ್ತಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಮತ್ತು ಸಲಹೆಗಳನ್ನ ನೀಡಕ್ಕೆ ಹಿರಿಯರಾದಂತಹ ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡಾರ್ ಅವರಿದ್ದಾರೆ. ಈ ಒಂದು ಕನ್ನಡಿಗರ ವಿಜಯ ದಿನವನ್ನು ಉದ್ದೇಶಿಸಿ 2 ತಮ್ಮ ಹಿತನುಡಿಗಳನ್ನ ಹೇಳಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀವಿ.